ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ಸ್ನೇಹಿತರೆ ಬೆಳಗಿನ ತಿಂಡಿ ಆಗಿದೆ. ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಬಂದು 11:30 ಆಗಿದೆ. ಸೊ ಎಲ್ಲ ಮನೆ ಕೆಲಸ ಮುಗಿಸಿ, ಪೂಜೆ ಕೆಲಸ ಮುಗಿಸಿ ಈಗ ಶುರು ಮಾಡ್ತಾ ಇದ್ದೀನಿ ಆರಾಮಾಗಿ. ಇಷ್ಟು ದಿನ ನಾನು ಏನು ವ್ಲಾಗ್ಸ್ನ ಶೇರ್ ಮಾಡಿದ್ನೋ ಅದೇ ಎಲ್ಲ ಬಂದು ಮೈಸೂರು ವ್ಲಾಗು. ಮೈಸೂರಿಗೆ ನಾನು ಇದಕ್ಕಿದ್ದಾಗೆ ಹೋಗಿದ್ದು, ಅದು ನಿಮಗೆ ರೀಸನ್ ಗೊತ್ತಿದೆ. ಸೊ ನಾನು ಅವತ್ತು ಪಂಚಮಿ ದಿನ ಬ್ಯಾಂಗ್ಳೂರು ಬಿಟ್ಟು ಹೋಗಿದ್ದು ನವರಾತ್ರಿಯಲ್ಲಿ. ದಶಮಿ ದಿನ ವಾಪಸ್ ಬಂದೆ. ಸೊ 6 days 6 ವ್ಲಾಗ್ ಮಾಡಿದ್ದೆ. ಅದನ್ನು ಇಷ್ಟು ದಿನ ಶೇರ್ ಮಾಡಿದ್ದಿದ್ರೆ ಕಂಟಿನ್ಯೂಸ್ ಆಗಿ ಒಂದು ವಾರದಲ್ಲಿ ಮುಗ್ದೋಗ್ತಿತ್ತು. ಆದರೆ ನನಗೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಎಡಿಟ್ ಮಾಡೋದಕ್ಕೆ. ಟೈಮ್ ತೊಗೊಂಡು ಎಡಿಟ್ ಮಾಡಿ ಶೇರ್ ಮಾಡಿದೆ, ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಆ್ಯಂಡ್ ನಾನು ದಶಮಿಗೆ ಬಂದ ಮೇಲೆ ಇವತ್ತಿನ ತನಕ ವ್ಲಾಗನ್ನು ಮಾಡಿಲ್ಲ. ಇವತ್ತೇ ಮಾಡ್ತಾ ಇರೋದು ಪ್ರಾಪರಾಗಿ. ಇವತ್ತಿಂದ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಬಟ್ ಸ್ಟಿಲ್ ಇನ್ನು ಒಂದು 5 days ನನ್ನ ಲೈಫಲ್ಲಿ ಏನಾಯಿತು ಅಂತ ನಿಮ್ಮ ಜೊತೆ ಶೇರ್ ಮಾಡೋದು ಇದೆ. ಅದು ಕೂಡ ನನ್ನ ಲೈಫ್ನ ಇಂಪಾರ್ಟೆಂಟ್ ಪಾರ್ಟ್. ಫಸ್ಟ್ ಟೈಮ್ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೆ ಆ ಥರ, ಹಾಗಾಗಿ ಅದನ್ನು ಶೇರ್ ಮಾಡೋಣ ಅಂದ್ಕೊಂಡೆ. ಈಗ ಹೇಗಿದ್ದೀರಾ ಅಕ್ಕ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಹಾಗಾಗಿ ಇವತ್ತು ನಾನು ಆರಾಮಿದ್ದೀನಿ. ಸೊ ಅದು ಆರಾಮ ಆಗಬೇಕು ಅಂದರೆ ನಾನು ಏನೆಲ್ಲ ಕಷ್ಟಪಟ್ಟೆ ಅದನ್ನು ನಿಮ್ಮ ಜೊತೆ ಮುಂಬರುವ ವ್ಲಾಗ್ಸಲ್ಲಿ ಶೇರ್ ಮಾಡ್ತೀನಿ. ಈಗ ಸ್ನೇಹಿತರೆ ಸ್ವಲ್ಪ ಫ್ರೀ ಇದ್ದೀನಿ ಅಂತ ಹೇಳಿದ್ನಲ್ವಾ, ಸ್ವಲ್ಪ ಕೆಲಸ ಮಾಡೋಣ ಅಂತ ಇಲ್ಲಿ ಬಂದು ಕೂತ್ಕೊಂಡಿದ್ದೀನಿ. ಇದೆಲ್ಲ ಕೂಡ ಡ್ರೈ ಫ್ರೂಟ್ಸ್ ಆ್ಯಂಡ್ ನಟ್ಸ್. ಇದು ನನಗೆ ರೀಸೆಂಟಾಗಿ ರಿಸೀವ್ ಆಗಿದ್ದು. ಹೇಗೆ ಅಂದರೆ ನನಗೆ ಒಂದು ಸ್ಟೋರ್ ವಿಸಿಟ್ಗೆ ಆಫರ್ ಬಂದಿತ್ತು. ಅಂದರೆ ಬನ್ನಿ ಅಲ್ಲಿ ನೀವು ವಿಸಿಟ್ ಮಾಡಿ ನಿಮ್ಮ ವ್ಯೂವರ್ಸ್ಗೆ ಅಲ್ಲಿನ ಸ್ಪೆಷಾಲಿಟಿ ಏನು ಅಂತ ತಿಳಿಸಿ ಅಂತ ಹೇಳಿಬಿಟ್ಟು. ಆ್ಯಕ್ಚುಲಿ ಸ್ವಲ್ಪ ಮುಂಚೆ ಗೊತ್ತಾಗಿದ್ದರೆ ನಾವು ಹೋಗ್ಬೋದಿತ್ತು, ಬಟ್ ಇವಾಗ ಆಗೋದಿಲ್ಲ ಅಂತ ಹೇಳಿದಾಗ ಸರಿ ನಾವು ನಿಮಗೆ ಮನೆಗೇ ಕೊಟ್ಟು ಕಳಿಸ್ತೀವಿ, ನೀವು ಅದು ನಿಮಗೆ ಇಷ್ಟ ಆದರೆ ಮಾತ್ರ ನೀವು ಅದರ ರಿವ್ಯೂ ಮಾಡಿ ಅಂತ ಹೇಳಿಬಿಟ್ಟು. ಇದು ನನಗೆ ರಿಸೀವ್ ಆಗಿ ತುಂಬ ದಿನ ಆಯಿತು. ನಮ್ಮ ಮನೇಲಿ ಎಲ್ಲರಿಗೂ ಅದು ತುಂಬಾ ಇಷ್ಟ ಆಯಿತು. ಹಾಗಾಗಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಇದರ ಅಂಗಡಿ ಹೆಸರು ಬಂದು ಬೋಲಾಸ್ ಅಂತ ಹೇಳಿಬಿಟ್ಟು, ಬೋಲಾಸ್ ಫ್ಯಾಕ್ಟ್ರಿ ಔಟ್ಲೆಟ್ ಫಾರ್ ಡ್ರೈ ಫ್ರೂಟ್ಸ್ ಆ್ಯಂಡ್ ನಟ್ಸ್ ಅಂತ ಹೇಳಿಬಿಟ್ಟು. ಆನ್ಲೈನಲ್ಲಿ ಕೂಡ ಅವೈಲೇಬಲ್ ಇದೆ. ಇದು ನನಗೆ ಯಾಕೆ ಇಷ್ಟ ಆಯಿತು ಅಂತ ಮೊದಲು ತಿಳಿಸ್ತೀನಿ. ಡ್ರೈ ಫ್ರೂಟ್ಸ್ ನಾವು ಶಾಪ್ ಮಾಡೋದಕ್ಕೆ ಹೋದಾಗ ಆನ್ಲೈನಲ್ಲಾಗಿರ್ಬೋದು, ಶಾಪಲ್ಲಾಗಿರ್ಬೋದು, ಸ್ವಲ್ಪ ದಪ್ಪ ಇರೋದು ಜಾಸ್ತಿ ಪ್ರೈಸ್ ಇರುತ್ತೆ, ಸಣ್ಣಕ್ಕಿರೋದು ಸ್ವಲ್ಪ ಕಡಿಮೆ ಪ್ರೈಸಲ್ಲಿ ಇರುತ್ತೆ. ಆ ಥರ ವೇರಿ ಆಗುತ್ತೆ. ಆದರೆ ಇದೆಲ್ಲನೂ ಕೂಡ ಪ್ರೀಮಿಯಂ ಕ್ವಾಲಿಟಿ ಇದೆ. ಪ್ರೈಸ್ ಕೂಡ ಅಷ್ಟೇ ರೀಸನೇಬಲ್ ಆಗಿದೆ. ಯಾವ್ದು ಬೇಕು ನೀವೇ ಚೂಸ್ ಮಾಡಿ. ನಾವು ಇದನ್ನೇ ತೊಗೊಳ್ಳಿ, ನೀವು ಇದನ್ನೇ ಟೇಸ್ಟ್ ಮಾಡಿ, ಇದನ್ನೇ ರಿವ್ಯೂ ಕೊಡಿ ಅಂತ ನಾವು ಹೇಳೋದಿಲ್ಲ ಅಂದರು. ಸೊ ನನಗೆ ಯಾವ್ದಾವ್ದು ಬೇಕು, ನಾನು ಏನೇನು ತರಿಸಿದ್ದೀನಿ ಬನ್ನಿ ನೋಡೋಣ. ಸ್ಟ್ರಾಬೆರಿ, ಬ್ಲೂಬೆರಿ ಆ್ಯಂಡ್ ಸ್ಟ್ರಾಬೆರಿ ಸಾನುವಿನ ಫೇವ್ರೆಟ್ ಫ್ರೂಟ್ಸ್. ಡ್ರೈಯಲ್ಲಿ ಸಿಕ್ಕಿದ್ದಂತೂ ನಂಗೆ ತುಂಬಾ ಖುಷಿ. ಯಾವಾಗಲಂದ್ರೆ ಅವಾಗ ಕೊಡ್ಬೋದು. ಸೀಸನಲ್ಲಿ ಶುರು ಆಗಿಬಿಟ್ರೆ ಸೀಸನ್ ಸ್ಟಾರ್ಟಿಂಗಿಂದ ಹಿಡಿದು ಎಂಡಿಂಗ್ ತನಕ ನಾವು ಅವಾಗ ತರ್ತಾನೆ ಇರ್ತೀವಿ. ಈಗ ಅದು ಬಿಟ್ಟು ನಾನು ಏನೆಲ್ಲ ತೊಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಇದು ಬಿಟ್ಟರೆ ನಾನು ಒಂದು ಸ್ಕ್ರೀನ್ ರೆಕಾರ್ಡ್ ಕೂಡ ಹಾಕಿರ್ತೀನಿ ಏನೆಲ್ಲ ಸಿಗುತ್ತೆ ಅಂತ. ಅದರ ರೇಟ್ ಕೂಡ ನೀವು ಚೆಕ್ ಮಾಡ್ಬೋದು. ಡ್ರೈ ಫ್ರೂಟ್ಸ್ ಆ್ಯಂಡ್ ನಟ್ಸ್ ಪ್ಲಾಂಟ್ ಬೇಸ್ಡ್ ಆಗಿರೋದ್ರಿಂದ ನಮ್ಮ ಬಾಡಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಅದು ಅಡ್ವಾಂಟೇಜ್ ಕೊಡುತ್ತೆ. ದೊಡ್ಡವರಾಗಿರ್ಬೋದು, ಚಿಕ್ಕವರಾಗಿರ್ಬೋದು, ಡೈಲಿ ನಮ್ಮ ಫುಡ್ಡಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಬೇಕು. ಕ್ವಾಲಿಟಿ, ಪ್ಯಾಕಿಂಗ್, ಟೇಸ್ಟ್ ಆ್ಯಂಡ್ ಪ್ರೈಸಿಂಗ್ ಎಲ್ಲನೂ ಕೂಡ ಪರ್ಫೆಕ್ಟ್ ಆಗಿದೆ. ಸೊ ನೀವು ಶಾಪ್ಸ್ನ ವಿಸಿಟ್ ಮಾಡಿಬಿಟ್ಟು ಅಲ್ಲಿ ಕಣ್ಣಾರೆ ಕಂಡು ತೊಗೊಳ್ಬೋದು. ನೀವು ಶಾಪ್ಸ್ ಎಲ್ಲೆಲ್ಲಿದೆ ಅಂತ ಕೇಳೋದಾದರೆ, ಇದು ನಮ್ಮ ಕನ್ನಡದವರೇ ಶುರು ಮಾಡಿರೋದ್ರಿಂದ ಹೋಲ್ ಕರ್ನಾಟಕ ಇದೆ. ಕರ್ನಾಟಕದಲ್ಲಿ ನಿಮಗೆ ಯಾವ ಸಿಟೀಸಲ್ಲಿ ಸಿಗುತ್ತೆ, ಯಾವ ಏರಿಯಾದಲ್ಲಿದೆ ಅಂತ ನೀವು ನೋಡಬೇಕು ಅಂದರೆ ಇವರ ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ. ಅಲ್ಲಿಗೆ ಹೋದಾಗ ನಿಮಗೆ ಶಾಪ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಸೊ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವ ಊರಲ್ಲಿದೆ, ಯಾವ ಏರಿಯಾದಲ್ಲಿದೆ ಅಂದ್ಬಿಟ್ಟು ನಿಮಗೆ ತಿಳಿಸ್ತಾರೆ. ಆ್ಯಂಡ್ ಇನ್ನೂ ಒಂದು ಅಡ್ವಾಂಟೇಜ್ ಏನಂದರೆ, ನಾವು ಈಗ ಗಿಫ್ಟ್ ಕೊಡಬೇಕು ಅಂತ ಇರ್ತೀವಿ, ಸ್ವೀಟ್ಸ್ ಕೊಡ್ತೀವಿ ಅಲ್ವಾ. ಸ್ವೀಟ್ಸು ಬೇಡ, ನಾವೇನಾದರೂ ಹೆಲ್ತಿ ವರ್ಷನ್ ಕೊಡ್ತೀವಿ ಅಂದರೆ ಗಿಫ್ಟ್ ಬಾಕ್ಸ್ ಕೂಡ ಅವೈಲೇಬಲ್ ಇದೆ. ಸೊ 2 ಆಲ್ರೆಡಿ ಇದೆ. 200+ and 300+ ಅಷ್ಟೇ. ಡ್ರೈ ಫ್ರೂಟ್ಸ್ ಗಿಫ್ಟ್ ಬಾಕ್ಸ್ ಅಂದರೆ ಎಷ್ಟು ಕಾಸ್ಟ್ಲಿ ಇರುತ್ತಲ್ವಾ, ಬಟ್ ಇದು ರೀಸನೇಬಲ್ ಪ್ರೈಸ್ ಇದೆ. ಕಸ್ಟಮೈಸ್ ಕೂಡ ಮಾಡ್ಬೋದು. ಅಂದರೆ ಇದು ಹೆಚ್ಚಿಗೆ ಕೊಡಿ, ಇದು ಕಡಿಮೆ ಕೊಡಿ, ನಮಗೆ ಇದು ಬೇಡ ಇದು ಅಂತ ನಾವು ಹೇಳಿ ಕೂಡ ಮಾಡಿಸ್ಬೋದು. ಈಗ ಹಬ್ಬಗಳು ಬರ್ತಾ ಇದೆ, ಯಾವುದೋ ಮನೆಗೆ ವಿಸಿಟ್ ಮಾಡ್ತೀವಿ ಅಂದಾಗ ಕೂಡ ನೀವು ಈ ಥರ ಆಪ್ಷನ್ನ ಚೂಸ್ ಮಾಡ್ಬೋದಲ್ವಾ. ಪ್ರೈಸಸ್ ಕೂಡ ಜಾಸ್ತಿ ಇರೋದಿಲ್ಲ, ಲಾಂಗ್ ಶೆಲ್ಫ್ ಲೈಫ್ ಇರುತ್ತೆ. ಸೊ ಇದನ್ನು ಎಷ್ಟು ದಿನ ಇಟ್ಕೊಂಡು ತಿನ್ಬೋದಲ್ವಾ. ಗುಡ್ ಕ್ವಾಲಿಟಿ ಡ್ರೈ ಫ್ರೂಟ್ಸ್ನ ಯೂಸ್ ಮಾಡಿರುವಂಥ ಸ್ವೀಟ್ಸ್ ಕೂಡ ಅವೈಲೇಬಲ್ ಇದೆ. ನೀವು ಆನ್ಲೈನಲ್ಲಿ, ಶಾಪಲ್ಲಿ ಎರಡೂ ಕಡೆನೂ ಇದನ್ನು ಎಕ್ಸ್ಪ್ಲೋರ್ ಮಾಡ್ಬೋದು.
ಈಗ ನೀವು ಕೇಳ್ಬೋದು ಸ್ನೇಹಿತರೆ, ಇದು ಯಾಕೆ ಅಷ್ಟೊಂದು ಕಡಿಮೆ ಇದೆಯಲ್ಲ, ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅಂತಿದ್ದಾರಲ್ಲ ಹೇಗೆ ಅಂದ್ಬಿಟ್ಟು. ಆ್ಯಕ್ಚುಲಿ 25 ಕಂಟ್ರೀಸಿಂದ ಇವರು ತರಿಸ್ಬಿಟ್ಟು ಇವರ ವೇರ್ ಹೌಸಲ್ಲಿ ಅವರು ತರಿಸಿ ಇಟ್ಕೊಂಡು ಡೈರೆಕ್ಟು ಸ್ಟೋರ್ಸಲ್ಲಿ ಇವರು ಮಾರಾಟ ಮಾಡ್ತಾ ಇರೋದ್ರಿಂದ ಮಿಡಲ್ ಮೆನ್ಸ್ ಯಾರೂ ಇಲ್ಲ. ಹಾಗಾಗಿ ಅವರ ಕಮಿಷನ್ ಇಲ್ವಲ್ಲ, ಇವರು ರೀಸನೇಬಲ್ ಪ್ರೈಸಲ್ಲೇ ನಮ್ಗಳಿಗೆ ಅವೈಲೇಬಲ್ ಮಾಡಿಸ್ತಾ ಇದ್ದಾರೆ. ಆಲ್ಮಂಡ್ಸ್ಗಳು, ಸ್ಮೋಕ್ಡ್ ಆಲ್ಮಂಡ್ಸ್ ಸಿಗುತ್ತೆ. ನಾನು ಪೆಪ್ಪರ್ ಕ್ಯಾಶ್ಯೂ ತಂದಿದ್ದೀನಿ. ಇದಂತೂ ಎಷ್ಟು ಟೇಸ್ಟಿಯಾಗಿದೆ ಅಂತೀರಾ. ಆ ಪೆಪ್ಪರ್ದು ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಅಲಾಂಗ್ ವಿತ್ ದ ಕ್ರೀಮಿ ಕ್ಯಾಶ್ಯೂ ಟೇಸ್ಟ್. ಸಾನುಗೆ ಈ ಡೇಟ್ಸ್ ಎಷ್ಟು ಇಷ್ಟ ಆಯಿತು ಅಂದರೆ, ಮಮ್ಮ ಸೋ ಸಾಫ್ಟ್, ಸಾಫ್ಟ್. ಸ್ನ್ಯಾಕ್ಸ್ ಬಾಕ್ಸ್ಗೆ ಹಾಕಿ ಕಳಿಸಿದ್ದೆ. ಅವಳು ಎಷ್ಟು ಎಂಜಾಯ್ ಮಾಡಿದ್ಲು ಅಂದರೆ, ಮಮ್ಮ ಇಟ್ ವಾಸ್ ಆಸಮ್ ಅಂದ್ಲು. ಡ್ರೈ ಫ್ರೂಟ್ಸ್ನ ಆಸಮ್ ಅಂತ ಹೇಳಿದ್ಲು. ಈ ಥರ ಮಾಡೋದ್ರಿಂದ ಇನ್ನೂ ಒಂದು ಅಡ್ವಾಂಟೇಜ್ ಏನು ಅಂದರೆ, ನಮ್ಮ ಸಾನು ಹೊಟ್ಟೆ ಹಸಿ ಅಂದಾಗ ಎಲ್ಲನೂ ತೆಗೆದು ತಿನ್ನು ಅಂದರೆ ಅವ್ರಿಗೂ ತೆಗೆಯೋದಕ್ಕೆ ಟೈಮ್ ಆಗುತ್ತೆ. ಈಗ ನಮ್ಮ ರಾಜೇಶ್ ಅವ್ರಿಗೆ ಎಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ, ಅಥವಾ ನಾನೆಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ ಹೊಟ್ಟೆ ಹಸಿಬೋದು ಅನ್ನೋ ಚಾನ್ಸಸ್ ಇದೆ ಅಂದಾಗ ಒಂದು ಪ್ಯಾಕೆಟನ್ನು ಎತ್ಕೊಂಡು ಹೋಗಿಬಿಟ್ರೆ ಎಲ್ಲ ಫ್ರೂಟ್ಸ್ ಆ್ಯಂಡ್ ನಟ್ಸು ಕೂಡ ತಿಂದ ಹಾಗಾಗುತ್ತೆ. ನಮ್ಮ ಸಾನಿಗೆ ಒಂದು ಪ್ಯಾಕೆಟ್ ತೆಗೆದು ಕೊಟ್ಬಿಡೋದು, ಹೋಗಿ ತಿನ್ನು ಆಟಾಡ್ತಾ ಅಂತ ಹೇಳ್ಬಿಟ್ಟು. ಸೊ ಹೆಲ್ತಿ ವರ್ಷನ್. ಆ್ಯಂಡ್ ಮನೆಗೆ ಯಾರಾದರೂ ಬಂದರೆ ಅವ್ರಿಗೂ ಕೂಡ ಆ್ಯಸ್ ಅ ಗಿಫ್ಟ್ ಕೊಡ್ಬೋದು. ಇದು ನನಗೆ ಸ್ನೇಹಿತರೆ ಇಷ್ಟ ಆಗಿರೋದಕ್ಕೆ ನಾನು ನಿಮಗೆ ರಿವ್ಯೂ ಕೊಡ್ತಾ ಇದ್ದೀನಿ. ಇದನ್ನು ಟಿಪಿಕಲ್ ಪ್ರಾಡಕ್ಟ್ ರಿವ್ಯೂ ಅಂತ ಅಂದ್ಕೊಳ್ಬೇಡಿ. ಯು ಕ್ಯಾನ್ ಟ್ರೈ ಒನ್ಸ್. ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ, ಚೆಕ್ ಮಾಡಿ. ಈಗ ಬನ್ನಿ ಡಿಮಾರ್ಟಲ್ಲಿ ಏನೇನು ಶಾಪ್ ಮಾಡ್ತೀವಿ ತೋರಿಸ್ತೀನಿ. ಮೊದಲಿಗೆ ಈ ಬ್ಯಾಗ್, ಇದು ಜೂಟ್ ಬ್ಯಾಗ್. ಇದೊಂಥರ ಟೋಟೆ ಬ್ಯಾಗ್, ಅಂದರೆ ದೊಡ್ಡ ಬ್ಯಾಗ್ ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ. ನಾನು ಇದನ್ನು ತೊಗೊಂಡಿದ್ದ ರೀಸನ್ ಅಂದರೆ, ನಮ್ಮ ಸಾನು ಬಟ್ಟೆಗಳನ್ನ ಹಾಕಿ ನಾವು ಊರಿಗೆ ಹೋದಾಗ ತೊಗೊಂಡೋಗೋದಕ್ಕೆ ಅಂದ್ಬಿಟ್ಟು. ನನಗೆ ಅಲ್ಲಿ ಚೆನ್ನಾಗಿದೆ, ದೊಡ್ಡದಾಗಿ ಅನ್ನಿಸ್ತು. ಬಟ್ ಆಮೇಲೆ ಅನ್ನಿಸ್ತು ಈ ಸ್ಪೇಸ್ ನೋಡಿ ತುಂಬಾ ಕಡಿಮೆ ಇದೆ. ಇದು ಆ್ಯಕ್ಚುಲಿ ಅಗ್ಲಿಕ್ಕಿರಬೇಕಿತ್ತು. ಇದು ಆಗುತ್ತೋ ಇಲ್ವೋ ಅಂತ ಇವಾಗ ಡೌಟ್ ಆಗ್ತಾ ಇದೆ. ಬಟ್ ಯಾವುದಕ್ಕಾದ್ರೂ ಒಂದಕ್ಕಾದ್ರೂ ಇದು ಯೂಸ್ ಆಗೇ ಆಗುತ್ತೆ. ತೊಗೊಂಡಿದ್ದೀನಿ. ಕ್ವಾಲಿಟಿ ಚೆನ್ನಾಗಿದೆ. ಇದು 200 ರುಪೀಸು. ಒಳಗಡೆ ಒಂದು ಪ್ಲಾಸ್ಟಿಕ್ ಲೈನಿಂಗ್ ಇದೆ, ಒಂದು ಒಳಗಡೆ ಜಿಪ್ ಇದೆ. ಅದೊಂದು ತೊಗೊಂಡೆ. ನೆಕ್ಸ್ಟ್ ಈ ಕುಷನ್ ಕವರ್ ಸಮ್ವಾಟ್ ಗೋಲ್ಡ್ ಥರ ಇದೆ ಅಂತ ತೊಗೊಂಡೆ. ಬಟ್ ಎಕ್ಸಾಕ್ಟ್ ಗೋಲ್ಡ್ ಅಲ್ಲ. ಅದ್ರ ಮಧ್ಯ ಇದೆಲ್ಲ ಇದೆ ನೋಡಿ, ನನಗಿದು ತುಂಬ ಇಷ್ಟ ಆಯಿತು. ಇದು ನಾವು ರಫ್ ಯೂಸ್ ಮಾಡಿದ್ರೆ ತುಂಬ ಬೇಗ ಹಾಳಾಗುತ್ತೆ. ಬಟ್ ನಾನು ಒನ್ಸ್ ಇನ್ ಅ ವೈಲ್ ಯೂಸ್ ಮಾಡೋಣ ಅಂತ ತೊಗೊಂಡಿದ್ದೀನಿ. ಸೋಫಾ ಮೇಲೆ ಒಂದೇ ಒಂದು ಸ್ಕ್ವೇರ್ ಪಿಲ್ಲೋ ಇಡ್ತೀನಿ, ಅದಕ್ಕೆ ಹಾಕೋದಕ್ಕೆ ಅಂತ ಹೇಳಿಬಿಟ್ಟು. ಜಿಪ್ ಇದೆ, ಕುಷನ್ ಕವರು. ಇದು ಒಂದಕ್ಕೇ 150 ರುಪೀಸ್. ಇದು ರನ್ನರ್, ಬೆಡ್ ಸೈಡ್ ರನ್ನರ್. ನಾನಿದು ಸೋಫಾ ಮುಂದೆ ಹಾಕೋದಕ್ಕೆ ತೊಗೊಂಡಿದ್ದೀನಿ. ಆಲ್ರೆಡಿ ಒಂದಿದೆ, ಅದನ್ನು ಡೈಲಿ ಯೂಸ್ ಮಾಡ್ತೀನಿ. ಒಕೇಶ್ನಲ್ಲಿ ಯೂಸ್ ಮಾಡೋದಕ್ಕೆ ಅಂದ್ಬಿಟ್ಟು ವೆಲ್ವೆಟ್ದು ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಹಿಂದಗಡೆ ಕೂಡ ಇಷ್ಟೇ, ಇದು ಸ್ಲಿಪ್ ಆಗೋದಿಲ್ಲ, ಈ ಥರ ಇರಬೇಕು. ಅದರ್ವೈಸ್ ನಾವು ಕಾಲಿಟ್ಟ ತಕ್ಷಣವೇ ಜಾರುತ್ತೆ. ಉದ್ದ ಕೂಡ ಚೆನ್ನಾಗಿದೆ. ಇದನ್ನು ಆನ್ಲೈನಲ್ಲಿ ತರಿಸಿದ್ದು. ಪ್ಲಾಸ್ಟಿಕ್ ಫ್ಲವರ್ 10 ಇದೆ, ಆರೆಂಜ್ ಆ್ಯಂಡ್ ಯೆಲ್ಲೋ. ದೀಪಾವಳಿಗೆ ಸಮಥಿಂಗ್ ಡೆಕೋರೇಷನ್ ಪ್ಲ್ಯಾನ್ ಮಾಡಿದ್ದೀನಿ, ಅದಕ್ಕೆ ಇದನ್ನು ತರಿಸಿದ್ದೀನಿ. ಇದು ನನಗೆ ಅಮೆಝಾನಲ್ಲಿ ತರಿಸಿರೋದು ನಾನು. ಪ್ರೈಸ್ ತುಂಬ ವೇರಿ ಆಗುತ್ತೆ. ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ, ನೀವು ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ಕ್ವಾಲಿಟಿ ವೈಸ್ ಚೆನ್ನಾಗಿದೆ, ನೀರಾಗ್ದಾಗ ಚೆನ್ನಾಗಿ ಕಾಣುತ್ತೆ. ಇದು ಹಬ್ಬಗಳಿಗೆ ಡೆಕೋರೇಷನ್ ಮಾಡ್ತೀವಿ, ಬ್ಯಾಕ್ಗ್ರೌಂಡ್ ಮಾಡ್ತೀವಿ ಅಂದರೆ ಇದನ್ನು ಯೂಸ್ ಮಾಡ್ಬೋದು. ಇನ್ನು ದೀಪಗಳು ತೊಗೊಳ್ಬೇಕಿತ್ತು ನಾನು. ಎವ್ರಿ ಇಯರ್ ಹೊಸ ದೀಪ ತೊಗೊಳ್ತೀನಿ. ಇನ್ನು ನಾನೊಂದು ಹಬ್ಬಕ್ಕೆ ಅಂದ್ಬಿಟ್ಟು DIY ಮಾಡ್ತಾಯಿದ್ದೀನಿ. ಅದು ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವಾಲ್ಗೆ ಹ್ಯಾಂಗ್ ಮಾಡೋದಕ್ಕೆ ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಅದು ಬಿಟ್ಟರೆ ಹೇಳಿದ್ನಲ್ಲ, ದೀಪ ತೊಗೊಂಡು ಅದಕ್ಕೆ ಪೇಂಟ್ ಮಾಡಬೇಕು. ಅದನ್ನು ನಾನು ಮಾಡಿದಾಗ ತೋರಿಸ್ತೀನಿ. ಇನ್ನು ನಮ್ಮ ದೀಪಾವಳಿ ಹಬ್ಬಕ್ಕೆ ಬಟ್ಟೆ ಶಾಪಿಂಗ್ ಆಯಿತಾ ಅಂತ ಕೇಳೋದಾದರೆ, ಹೋದ್ಸರಿ ಮೈಸೂರಿಗೆ ಹೋದಾಗ ಮಾಡಿದ್ದೆ ನೋಡಿ, ಅದೇ ಆಗುತ್ತೆ. ಆದರೆ ಅದಕ್ಕೆ ಬ್ಲೌಸ್ಗಳೇ ಹೊಲಿಸಿಲ್ಲ. 2 ಸಾರಿ ಹೋಗ್ಬಿಟ್ಟು ವಾಪಸ್ ಬಂದಿದ್ದೀನಿ. ಒಂದು ಸಾರಿ ಹೋಗಿ ಕೇಳ್ಕೊಂಡು ಬಂದೆ, ಈ ಥರ ಮಾಡಿಕೊಡ್ತೀರಾ, ಫಸ್ಟ್ ಟೈಮ್ ನಿಮ್ಮ ಹತ್ರ ಕೊಡ್ತಾ ಇರೋದು ನಾನು ಅಂತ ಹೇಳ್ಬಿಟ್ಟು. ಹಾಂ ತಂದುಕೊಡಿ ಅಂದರು. ಅದರ ನೆಕ್ಸ್ಟ್ ವೀಕ್ ನಾನು ಊರಿಗೆ ಹೊಟ್ಟೋದೆ. ಅದರ ನೆಕ್ಸ್ಟ್ ವೀಕ್ ಹೋಗಿದ್ದೆ, ಅವರು ಅಂಗಡಿ ಮುಚ್ಚಿದ್ರು. ಸೊ ಹಬ್ಬಕ್ಕಿನ್ನ ಒಂದೇ ವಾರ ಇರೋದು, ಈ ಒಂದು ವಾರದಲ್ಲಿ ಸಿಗೋದಿಲ್ಲ ಅಂತ ನನಗೆ ಗೊತ್ತು. DIY ಮಾಡೋದಕ್ಕೆ ನಾನು ಒಂದು ಕಲರ್ ಶೀಟ್ ತೊಗೊಂಡಿದ್ದೀನಿ, A4 ಸೈಜ್ ಕಲರ್ ಪೇಪರ್. ಯಾವ ಕಲರ್ ಆದರೂ ತೊಗೊಳ್ಬೋದು. ತೊಗೊಂಡಾದಮೇಲೆ ನಾವು ಇದನ್ನು ಈ ಫ್ಯಾನ್ ಮಾಡ್ತೀವಲ್ವ, ಮಕ್ಕಳು ಆ ಕಡೆ ಒಂದು ಸಾರಿ ಈ ಕಡೆ ಒಂದು ಸಾರಿ ಮಡಚಿಬಿಟ್ಟು ಫ್ಯಾನ್ ರೀತಿಯಲ್ಲಿ ಮಾಡ್ತಾರಲ್ಲ, ಆ ರೀತಿಯಲ್ಲಿ ನಾವು ಹೋಲ್ ಶೀಟನ್ನು ಮಾಡ್ಕೊಳ್ಬೇಕು. ಆದಷ್ಟು ಸಣ್ಣದು ಮಾಡಿದ್ರೆ
ಡಿಸೈನ್ ಚೆನ್ನಾಗಿ ಕಾಣುತ್ತೆ. ಫುಲ್ ಇದೇ ರೀತಿ ಮಾಡಿ ಆದಮೇಲೆ ಮಧ್ಯಕ್ಕೆ ನಾವು ಇದನ್ನು ಫೋಲ್ಡ್ ಮಾಡ್ಕೊಳ್ಬೇಕು. ಎರಡೂ ತುದಿ ಸಮ ಇರಬೇಕು. ಸಮ ಇಟ್ಕೊಂಡು ಮಧ್ಯ ಟೈಟಾಗಿ ಫೋಲ್ಡ್ ಮಾಡಬೇಕು. ಫೋಲ್ಡ್ ಆದಮೇಲೆ ನಾವು ಇನ್ನರ್ ಸೈಡ್ಗೆ ಗಮ್ ಹಾಕಬೇಕು. ಜಾಸ್ತಿ ಗಮ್ ಹಾಕೋ ನೆಸಸರಿ ಇಲ್ಲ, ಪೇಪರ್ ಅಲ್ವಾ, ತುಂಬ ಬೇಗ ಅಂಟ್ಕೊಳ್ಳುತ್ತೆ. ಸ್ವಲ್ಪ ಹೊತ್ತು ಪ್ರೆಸ್ ಮಾಡಿ ಇಟ್ಕೊಳ್ಬೇಕು. ಅಂಟ್ಕೊಂಡಿದೆ ಅಂತ ಕನ್ಫರ್ಮ್ ಆದಮೇಲೆ ನಾವು ಇದನ್ನು ಈಗ ಸ್ಪ್ರೆಡ್ ಮಾಡಬೇಕು. ಲಾಸ್ಟ್ ಎಡ್ಜಸ್ನ ಇಟ್ಕೊಂಡು ಸ್ಪ್ರೆಡ್ ಮಾಡಿದ್ರೆ ಅಗಲ ಆಗುತ್ತೆ. ನೋಡಿ, ಇದು ಹೀಗೆ ಕಾಣುತ್ತೆ. ಈಗ ನೆಕ್ಸ್ಟ್ ಪಾರ್ಟ್ ಮಾಡೋಣ. ನೆಕ್ಸ್ಟ್ ಪಾರ್ಟ್ಗೆ ನಾವು ಅದರ ಕಾಂಟ್ರಾಸ್ಟ್ ಪೇಪರ್ ತೊಗೊಳ್ಬೇಕು. ಯಾವುದೇ ಕಲರ್ ಆದರೂ ಪರವಾಗಿಲ್ಲ. ಅದಕ್ಕೆ ಡಾರ್ಕ್ ಅಂದರೆ ಇದು ಸ್ವಲ್ಪ ಬ್ರೈಟ್ ಆಗಿರಬೇಕು. ತೊಗೊಂಡು ಒಂದು ಟ್ರಯಾಂಗಲ್, ದೊಡ್ಡದಾಗಿ ಟ್ರಯಾಂಗಲ್ ಮಾಡ್ಕೊಳ್ಬೇಕು. ಸ್ಕ್ವೇರ್ ರೀತಿಯಲ್ಲಿ ಆಗಿರುತ್ತೆ ಈಗ ಅಲ್ವಾ, ಅದನ್ನು ನಾವು ಟ್ರಯಾಂಗಲ್ ಶೇಪ್ಗೆ ಕಟ್ ಮಾಡ್ಕೊಳ್ಬೇಕು. ನೋಡಿ, ಮಧ್ಯ ನಾನು ಟ್ರಯಾಂಗಲ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಈ ಥರ ಲಾಂಗೆಸ್ಟ್ ಎಡ್ಜ್ ಇದೆ ಅಲ್ವಾ, ಅದನ್ನು ನಾವು ಫ್ಯಾನ್ ರೀತಿಯಲ್ಲೇ ಅದು ಗ್ರೀನ್ ಕಲರ್ ಹೇಗೆ ಮಾಡ್ಕೊಂಡ್ವೋ ಇದನ್ನು ಅದೇ ರೀತಿಯಲ್ಲಿ ಆದಷ್ಟು ಸಣ್ಣದಾಗಿ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಕಾಣುತ್ತೆ. ಈಗ ನಾವು ಇದನ್ನು ಕೂಡ ಮಧ್ಯಕ್ಕೆ ಮಡಚ್ಕೊಳ್ಬೇಕು. ಮಡಚ್ಕೊಂಡು ಗಮ್ ಹಾಕಿ ಅಂಟಿಸ್ಬೇಕು. ಅಂಟಿಸಿ ಆದಮೇಲೆ ಸ್ವಲ್ಪ ಸ್ಪ್ರೆಡ್ ಮಾಡಬೇಕು. ನೆಕ್ಸ್ಟ್ ಸ್ಟೆಪ್ ಏನಂದರೆ, ನಾವು ಈ ಥರ ಅಂಟಿಸೋದು. ಮಧ್ಯಕ್ಕೆ ಮಡಚ್ಕೊಂಡು ಅದಕ್ಕೆ ಗಮ್ ಹಾಕಿಬಿಟ್ಟು ಈ ಥರ ಅಂಟಿಸಿ ಇಟ್ಕೊಂಡ್ರೆ ಸ್ವಲ್ಪ ಹೊತ್ತಿಗೆ ಅದು ಅಂಟ್ಕೊಳ್ಳುತ್ತೆ. ಇದು ಸ್ಟಿಫಾಗಿ ಇರಬೇಕಂದ್ರೆ ಒಂದು ಪೇಪರ್ನ ಸ್ವಲ್ಪ ಸ್ಟ್ರಿಪ್ಪನ್ನು ತಗೊಂಡು ಹಿಂದಗಡೆಯಿಂದ ಮೇಲ್ಗಡೆ ಬತ್ತಿಗೂ ಹಾಗೆ ಕೆಳಗಡೆ ಇರುವಂಥ ದೀಪಕ್ಕೂ ಅಂಟಿಸ್ಬೇಕು. ಆಗ ಅದು ಅಲ್ಲಾಡೋದಿಲ್ಲ. ಆ್ಯಂಡ್ ಇದು ನಾನು ಮಾಡ್ತಾ ಇರೋದು ವಾಲ್ ಹ್ಯಾಂಗಿಂಗು. ವಾಲ್ಗೆ ನಾವು ಡಬಲ್ ಸೈಡೆಡ್ ಟೇಪ್ ಅಂಟಿಸ್ಬಿಟ್ಟು ವಾಲ್ಗೆ ಅಂಟಿಸ್ಬೋದು. ಇದು ನಾನು ಎಂಟ್ರೆನ್ಸಲ್ಲಿ ಅಂಟಿಸೋಣ ಅಂತ ಇದ್ದೀನಿ. ಸೊ ದೀಪಾವಳಿ ಹಬ್ಬದ ದಿನ ನಾನು ಇದನ್ನು ಅಂಟಿಸಿ ನಿಮಗೆ ತೋರಿಸ್ತೀನಿ. ಬಟ್ ನೀವು ಈ ಥರ ಮಾಡಿ ಇಟ್ಕೊಳ್ಳಿ. ಹಬ್ಬದ ದಿನ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಇದನ್ನು ಅಂಟಿಸ್ಕೊಳ್ಬೋದು. ಓಕೆ ಸ್ನೇಹಿತರೆ, ಇದರೊಂದಿಗೆ ಇವತ್ತಿನ ವಿಡಿಯೋ ಕೂಡ ಎಂಡ್ ಮಾಡ್ತೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ವಿದೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್ ಸ್ನೇಹಿತರೆ. ಸರ್ ಬನ್ನಿ, ಮನೆ ನೋಡ್ತೀರಂತೆ. ಅವಾಗ ನೋಡಿದ್ದು ಅವಾಗ ಬರೀ ಖಾಲಿ ಇತ್ತು. ಪೇಂಟ್ ಗಿಂಟ್ ಎಲ್ಲ ಮಾಡಿಸಿದ್ದ. ಇದಿರಲಿಲ್ಲ, ಇದಿರ್ಲಿಲ್ವೇನಾ? ಇರಲಿಲ್ಲ ಅವಾಗೆಲ್ಲ ಬರೀ ಇದಲ್ವಾ. ಅವಾಗ ಈ ರೂಮ್ ಅನ್ನು ನೋಡಕ್ಕಾಗಿಲ್ಲ, ಎಲ್ಲ ಕೂತ್ಕೊಂಡಿದ್ರು ಅವಾಗ ಇದು ನೋಡಕ್ಕಾಗಿರ್ಲಿಲ್ಲ. ಪೂಜೆ ನಡೀತಾ ಇದ್ದಾಗ ಒಳಗಡೆ ಬಂದಾಗ. ಹೌದು, ಅವಾಗೆಲ್ಲ ಅಂತಂದ್ರೆ ಅರ್ಜೆಂಟಲ್ಲಿ ಮಾಡಿಸೋದು. ಹೊರಗಡೆ ಎಲ್ಲ ನೋಡಿದ್ವಿ ನಾವು, ಇಲ್ಲಿ ನೋಡಿದ್ವಿ. ಅದು ಇದು ಬಾಲ್ಕನಿ, ಗಿಡಗಳು ಹಾಕೊಂಡಿರೋದಕ್ಕೆಲ್ಲ ಇದು ಯುಟಿಲಿಟಿ. ನಮ್ಮ ಸಿಸ್ಟ್ರು ನೋಡಿ, ಅವರ ಅದಕ್ಕೆ ಏನಂತಾರೋ ನಾದ್ನಿ, ಅವ್ರ ನಾದ್ನಿ ಮನೆ ಗೃಹ ಪ್ರವೇಶಕ್ಕೆ ಬಂದಿರೋದು. ನಮ್ಮ ಮನೆ ಪಕ್ಕನೇ ಇರೋದು. ಸೊ ಆಮೇಲೆ ಬರಲ್ಲ, ಹೊರಡ್ತೀನಿ ಅಂತ ನಾಟಕ ಮಾಡ್ತಾ ಇದ್ದಾಳೆ ಬಾರೋ ಅಂತಂದ್ರೆ. ಇವಳು ಬಾಂಬೆಲಿ ಇದ್ದಿದ್ದು, ಕನ್ನಡ ಅಷ್ಟು ಇದರಿಂದ ಬರಲ್ಲ. ಈಗ ಕಲಿತಾ ಇದ್ದಾಳೆ. ಬೇಜಾರಾದ್ರೆ ಬಂದ್ಬಿಡು ಇಲ್ಲ. ಬಾಬು ಮಿಸ್ ಆಗ್ತಾನೆ ಅನ್ಕೊಂಡ್ವಿ. ಅಲ್ಲ, ಈಗ ಅಲ್ಲಿ ಗೃಹ ಪ್ರವೇಶದ ಬೇಜಾರಾದ್ರೆ ಬಾಬಾ ಜೊತೆ ಎದ್ಬಿಡ್ತಾನ ಅವ್ನು ಆರಾಮಾಗಿ. ಅದೇ ಏನು ತಗೊಂಡಿಲ್ಲ, ಅದ್ರ ಜೊತೆ ಸ್ನ್ಯಾಕ್ಸ್ ಆದ್ರು. ಎಷ್ಟೇ ಸಣ್ಣ ಇದ್ರು ಬೆಂಗಳೂರಲ್ಲಿ ಇದ್ರು ಸಾಕು, ದೊಡ್ಡದು ಬೇಕಾಗಿಲ್ಲ. ಚಾಕ್ಲೇಟ್ ಅನೀಶ್, ಚಾಕ್ಲೇಟ್ ತಿನ್ನಲ್ಲ ಈಗ, ಕಾಲೇಜ್ಗೆ ಹೋಗಿದ್ಯಾ? ಕಾಸ್ಟ್ಯೂಮ್ಗೆ ದುಡ್ಡು ತೊಗೊಂಡು ಹೋಗಿದ್ದ, ಅದನ್ನು ನಾನೇ ತೊಗೊಂಡೋಗ್ತೀನಿ ಪಿಗಿ ಬ್ಯಾಂಕಲ್ಲಿ ಅಂದೆ. ನಮಗೆ ಮಾತ್ರ ಅರ್ಜೆಂಟ್ ಮಾಡಿದೆ ಬಂದ ತಕ್ಷಣ. ಯಾಕೆ ಸ್ಕೂಲಲ್ಲೂ ಮಾಡ್ದ? ಈ ಕಡೆ ಹೋಗೋ ಸರ್, ಆ ಕಡೆ. ಓ, ಮಾರ್ಕ್ಸ್ಗಳು ಎಲ್ಲಾನು ಒಟ್ಟಿಗೆ ಕೊಟ್ಬಿಟ್ರಾ? ಏನೇ ಸೋನು ಇದು? ಕಂಪ್ಯೂಟರ್ ಯಾಕೆ 19? ನಾನು 30 ಬಂದ್ಬಿಟ್ಟೆ, ಮಿಸ್ಟೇಕ್ ಆಗಿ 20 ಬರಿಬೇಕಿತ್ತು. 19 ನೋಡೋ 20. ನಾನು ನೋಡ್ಬಿಟ್ಟು ಡೋಸ್ ಹೊಡ್ಕೊಬಿಟ್ಟೆ, ಇದೇನಿದು ಅಂತ. ಕನ್ನಡ ಕೊಟ್ಬಿಡೋರಲ್ಲ ಫುಲ್ಲು. ಸೈನ್ಸ್ ಎಲ್ಲ ಸೈನ್ಸ್ ತಗೊಳ್ತೀನಿ.
ಮ್ಯಾಥ್ ಯಾಕೆ ರಾಂಗ್ ಮಾಡಿದ್ಯಾ? ನಾನು ಅದನ್ನೇ ಅಂದೆ, ಮ್ಯಾಥ್ ಈಸಿ ಆಗ್ಬೇಕು ನಿನಗೆ ಲೆಕ್ಕದಲ್ಲಿ, 4 ರಾಂಗ್ ಮಾಡಿದ್ದಾಳೆ ಅಂತ. 4 ಸಾಲು. ನಾನು ಡಿಫರೆನ್ಸ್ ಅಲ್ಲಿ ಪ್ಲಸ್ ಮಾಡ್ತಿದ್ದೆ. ಅಯ್ಯೋ, ಯಾವಾಗ್ಲೂ ಇದೆ ನಿಂದು. ಆಮೇಲೆ ಸೋಷಿಯಲ್ ಸೈನ್ಸ್ ಈಸಿ ಅಂತಿದೆ. ಎಷ್ಟು ಬಂದಿದೆ? 26.5. ಇಂಗ್ಲಿಷಲ್ಲಿ 27.5. ಹ್ಞೂ ಎನಿವೇಸ್ ಕಂಗ್ರಾಟ್ಸ್ ಬೇಬಿ. 2 ತೆಗೆದ್ಬಿಟ್ಟವಳೆ. 3 ಮಾಡ್ತಿದ್ದೆ ಜಾಯ್. 3 ಹುರ್ಕೊಂಡು ನಿಮ್ಮ ಅಪ್ಪನ ಕಡೆ 3 ಇಲ್ಲ 2ನೇ. 2ರಲ್ಲಿ ಔಟ್. ಅಯ್ಯೋ ವೆರಿ ಗುಡ್ ಸಾಲು, ವೆರಿ ಗುಡ್ ಬಂಗಾಲ. ನೀನು ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿದ್ರೆ ಎಲ್ಲದರಲ್ಲೂ ಬರ್ತಾ ಇತ್ತು. ಭಾರಿ ನೆಗ್ಲಿಜೆನ್ಸ್ ಸಾನು ನೀನು. ಓವರ್ ಕಾನ್ಫಿಡೆಂಟ್ ಮ್ಯಾಥ್ಸ್ ಅಲ್ಲಿ ನೋಡು. ಗೊತ್ತು ಹಾಂ ಎಲ್ಲ ಗೊತ್ತು ಮಮ್ಮ, ನನಗೆ ಎಷ್ಟು ಸರಿ ಓದಿಸ್ತೀಯಾ?